ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಕರ್ನಾಟಕದಲ್ಲಿ ಸಿಎಂ ಕುರ್ಚಿಯ ಫೈಟು ಮತ್ತೊಂದು ಲೆವೆಲ್ಗೆ ಹೋಗ್ತಾ ಇದೆ. ಇನ್ನೊಂದು ದೊಡ್ಡ ಸುತ್ತಿನ ಕಾದಾಟ ನಡೆಯುವ ಎಲ್ಲ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ. ಯಾಕೆ ಅಂತಲೂ ಸಹ ವಿವರಿಸ್ತೀನಿ. ಅದ್ರ ಜೊತೆಗೆ ನಮಗೆ ಮೂಡ್ತಾ ಇರುವಂತಹ ಅನುಮಾನ ಏನು ಅಂದ್ರೆ, ಕಾಂಗ್ರೆಸ್ ಹೈಕಮಾಂಡ್ ಇದೆಯಲ್ಲ, ಅದು ಡಬಲ್ ಗೇಮ್ ಆಡ್ತಾ ಇದೆಯಾ? ಪರಿಸ್ಥಿತಿಯನ್ನ ಆ ಕಡೆಗೂ ಹೋಗೋಕ್ ಬಿಡಬಾರ್ದು, ಈ ಕಡೆಗೂ ಹೋಗೋಕ್ ಬಿಡಬಾರ್ದು. ಸುಮ್ನೆ ಏನೋ ಒಂದು ಕಾಲಹರಣ ಮಾಡ್ಕೊಂಡು ಇರಬಹುದು ಅನ್ನೋ ರೀತಿಯಲ್ಲಿ ಈ ಕಡೆ ಸಿದ್ದರಾಮಯ್ಯನವರಿಗೂ ಅಭಯ ಕೊಟ್ಟಿದ್ದಾರೆ. ನೀವೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಿರಿ, ಏನೂ ಸಮಸ್ಯೆ ಇಲ್ಲ, ನಾವು ನೋಡ್ಕೊಳ್ತೀವಿ ಅಂತ. ಈ ಕಡೆ ನಿನ್ನೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿ ಮಾಡಿದ್ದಾರೆ, ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ್ದಾರೆ. ಅವರಿಗೂ ಸಹ ಅಭಯ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಬರ್ತಿದೆ. ಬಹಳ ಖುಷಿಯಲ್ಲಿದ್ದಾರೆ ಡಿ ಕೆ ಶಿವಕುಮಾರ್. ಸೊ ಇವರಿಗೂ ಅಭಯ ಕೊಟ್ಟು ಅವರಿಗೂ ಅಭಯ ಕೊಟ್ಟು ಡಬಲ್ ಗೇಮ್ ಆಡ್ತಿದ್ಯಾ ಹೈಕಮಾಂಡ್ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಸೊ ಏನೆಲ್ಲ ಬೆಳವಣಿಗೆಗಳಾಗ್ತಿದೆ ಇತ್ತೀಚೆಗೆ ಈ ಕುರ್ಚಿ ಫೈಟ್ ಅಲ್ಲಿ ಅಂತ. ಕುರ್ಚಿ ಫೈಟ್ಗೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಲೇಬೇಕಾದಂತಹ ಸನ್ನಿವೇಶ ಎದುರಾಯಿತು. ಯಾಕಂದ್ರೆ ಬೆಳಗಾವಿ ಅಧಿವೇಶನ ಇತ್ತು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೊದಲು ಸಿದ್ದರಾಮಯ್ಯನವರ ಮನೆಗೆ ಹೋದ್ರು, ಬ್ರೇಕ್ಫಾಸ್ಟ್ ಮಾಡಿದ್ರು. ಆ ನಂತರ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಸಿದ್ದರಾಮಯ್ಯ ಹೋದ್ರು. ಅಲ್ಲಿ ನಾಟಿ ಕೋಳಿ ಕತೆ ಎಲ್ಲ ಓಡ್ತು. ಅಲ್ಲಿಗೆ ನಮ್ಮಲ್ಲಿ ಜಗಳ ಸದ್ಯಕ್ಕಿಲ್ಲ, ಹೈಕಮಾಂಡ್ ಏನ್ ಹೇಳುತ್ತೋ ಯಾವಾಗ ಹೇಳುತ್ತೋ ಆವಾಗ ಆ ಮಾತನ್ನ ಕೇಳ್ತೀವಿ ನಾವು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದ ರೀತಿಯಲ್ಲಿ ನಡ್ಕೊಂಡ್ರು. ಆದ್ರೆ ಅದು ಮುಗಿದ ನಂತರವೂ ಸಹ ಏನು ಬೆಳವಣಿಗೆಗಳಾಗ್ಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ತಾಳ್ಮೆ ಕಳ್ಕೊಳ್ಳೋಕೆ ಶುರುವಾಗ್ತಾ ಹೋದರು. ಇದರ ನಡುವೆ ಸಿದ್ದರಾಮಯ್ಯನವರ ಮಗ ಸಹ ಆಗಿರುವಂತಹ ವಿಧಾನ ಪರಿಷತ್ ಸದಸ್ಯ, ಮಾಜಿ ಶಾಸಕ ಯತೀಂದ್ರ ಅವರು ಮತ್ತೆ ಅದನ್ನ ಕೆದಕಿದ್ರು ಮೊನ್ನೆ. ಸಿದ್ದರಾಮಯ್ಯನೇ ನಮ್ಮ ತಂದೆಯವರೇ ಮುಂದಿನ 5 ವರ್ಷದವರೆಗೆ ಅಂದ್ರೆ ಈ ಟರ್ಮ್ಗೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವಂಥದ್ದನ್ನು ಹೇಳುವ ಮೂಲಕ ಮತ್ತೆ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಂಕಿ ಹಾಕಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿದಂತಹ ಡಿ ಕೆ ಶಿವಕುಮಾರ್, ಹೌದು ಅವ್ರು ಹೇಳದ್ಮೇಲೆ ಮುಗೀತಲ್ಲ, ಅವರೇ ನಮಗೆ ಹೈಕಮಾಂಡ್, ಯತೀಂದ್ರನೇ ಹೈಕಮಾಂಡ್ ಬಿಡಿ ಅಂತ ವ್ಯಂಗ್ಯ ಆಡ್ಬಿಟ್ಟು ಹೋದ್ರು. ಆದ್ರೆ ಈ ನಡುವೆ ಡಿ ಕೆ ಶಿವಕುಮಾರ್ ಅವರಿಗೆ ದೆಹಲಿಗೆ ಹೋಗುವಂತಹ ಒಂದು ಅವಕಾಶ ಸಿಕ್ತು. ಯಾಕೆ? ಅಸ್ಸಾಂನ ವಿಶೇಷ ವೀಕ್ಷಕರಾಗಿ ಅವರನ್ನು, ಅಸ್ಸಾಂ ಚುನಾವಣೆಗಳಿಗೆ ಕಾಂಗ್ರೆಸ್ಸಿನ ವಿಶೇಷ ವೀಕ್ಷಕರಾಗಿ ಅವರನ್ನು ನೇಮಿಸಲಾಗಿದೆ. ಸೊ ಅದರ ಮೀಟಿಂಗ್ ಇತ್ತು. ಆ ಮೀಟಿಂಗ್ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿ ಮಾಡುವಂತಹ ಅವಕಾಶ ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ತು ಮತ್ತು ಇಬ್ಬರನ್ನು ಸಹ 15 ನಿಮಿಷ ಭೇಟಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆ ಗಂಭೀರವಾಗಿ ಅವರು ವಿಚಾರಗಳನ್ನ ಮಂಡನೆ ಮಾಡಿದ್ದಾರೆ. ನಿಮ್ಮ ಮುಂದೆನೆ, ನಿಮ್ಮ ಕಣ್ಣು ಮುಂದೆನೆ ಸಿದ್ದರಾಮಯ್ಯನವರು ನನಗೆ ಮಾತು ಕೊಟ್ಟಿದ್ದು, 2.5 ವರ್ಷ ಮುಗಿದು ಸಹ 4-5 ತಿಂಗಳಾಗ್ತಾ ಇದೆ, ಇನ್ನೂ ನನಗೆ ಅಧಿಕಾರ ಹಸ್ತಾಂತರ ಆಗಿಲ್ಲ. ಇದನ್ನ ಆದಷ್ಟು ಬೇಗ ನೀವು ಮಾಡಿಕೊಡ್ಬೇಕು. ನನಗೆ ನೀವು ಅಭಯ ಕೊಟ್ಟಿದ್ರಿ, ಮಾತು ಕೊಟ್ಟಿದ್ರಿ 2023ರಲ್ಲಿ, ಈಗ ಅದನ್ನು ನಡೆಸ್ಕೊಡಿ ಅನ್ನೋದನ್ನ ಗಟ್ಟಿಯಾಗಿ ಹೇಳಿದ್ದಾರೆ. ಪ್ರಿಯಾಂಕಾ ಗಾಂಧಿಗೂ ಹೇಳಿದ್ದಾರೆ, ರಾಹುಲ್ ಗಾಂಧಿಗೂ ಹೇಳಿದ್ದಾರೆ ಅನ್ನೋದು ಈಗ ಬರ್ತಿರುವಂತಹ ಸುದ್ದಿ. ಆ ಸಂದರ್ಭದಲ್ಲಿ ಅದಕ್ಕೆ ಪ್ರತಿಕ್ರಿಯಿಸಿರುವಂತಹ ಇಬ್ಬರೂ ಸಹ, ಈ ಕಡೆ ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿರೋದು. ಅವರು ಇಬ್ಬರೂ ಸಹ ಇಲ್ಲ, ನಿಮಗೆ ಸೂಕ್ತ ಸಮಯದಲ್ಲಿ ಕೊಟ್ಟೆ ಕೊಡ್ತೀವಿ, ಅತಿ ಶೀಘ್ರದಲ್ಲಿ ಕೊಟ್ಟೆ ಕೊಡ್ತೀವಿ ಅನ್ನುವಂತಹ ಅಭಯವನ್ನ ಕೊಟ್ಟ ರೀತಿಯಲ್ಲಿ ಇಬ್ಬರೂ ಸಹ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ ಅಂತ ಮಾಹಿತಿ ಬರ್ತಿದೆ. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರ ಮುಖಭಾವ, ಅವರು ಮಾತಾಡುವ ಶೈಲಿ ಎಲ್ಲವೂ ಬದಲಾಗಿದೆ. ಅದರಲ್ಲಿ ಒಂದು ಸೂಚನೆ ನಮಗೆ ಸಿಗುತ್ತೆ, ಏನಂದ್ರೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ. ಯಾಕಂದ್ರೆ ಇಷ್ಟು ತಿಂಗಳುಗಳ ಕಾಲ ರಾಹುಲ್ ಗಾಂಧಿನಾಗ್ಲಿ ಅಥವಾ ಪ್ರಿಯಾಂಕಾ ಗಾಂಧಿ ಅವರನ್ನಾಗ್ಲಿ ಅಥವಾ ಸೋನಿಯಾ ಗಾಂಧಿ ಅವರನ್ನಾಗ್ಲಿ ಪ್ರತ್ಯೇಕವಾಗಿ ಭೇಟಿ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾನೆ ಇದ್ರು ಡಿ ಕೆ ಶಿವಕುಮಾರ್. ಬಟ್ ಯಾವತ್ತೂ ಸಾಧ್ಯ ಆಗಿರ್ಲಿಲ್ಲ. ಈಗ ಸಾಧ್ಯ ಆಗೋಯ್ತು ಅಸ್ಸಾಂ ಚುನಾವಣೆಗಳ ಸಭೆಯ ಒಂದು ನೆಪದಲ್ಲಿ. ಸೊ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಏನೋ ಖುಷಿಯಾಗುವಂತಹದ್ದು ಅಭಯ ಏನೋ ಸಿಕ್ಕಿದೆ ಅನ್ನೋದು ಖಾತ್ರಿಯಾಗ್ತಿದೆ. ಈ ಕಡೆ ಸಿದ್ದರಾಮಯ್ಯನವರ ವಿಚಾರಕ್ಕೆ ಬಂದಾಗ, ಸಿದ್ದರಾಮಯ್ಯನವರು ಯಾವುದೇ ರೀತಿಯಾದಂತಹ ಏನು ಅವರ ಮುಖದಲ್ಲಿ ಯಾವುದೇ ಆತಂಕ ಇದ್ದಂಗೆ ಕಾಣ್ತಿಲ್ಲ, ಕುರ್ಚಿ ಹೋಗುತ್ತೆ ಅನ್ನೋ ರೀತಿಯಲ್ಲಿ. ಅಂದ್ರೆ ಅವರಿಗೂ ಸಹ ಅಭಯ ಸಿಕ್ಕಿದೆಯಂತೆ. ಯಾಕಂದ್ರೆ ಕಳೆದ ಬಾರಿ ಹೋದಾಗ ಡಿಸೆಂಬರ್ ತಿಂಗಳಲ್ಲಿ ಅವ್ರು ಸಿದ್ದರಾಮಯ್ಯನವರು ಹೋಗಿ ಹೈಕಮಾಂಡ್ ನ ಭೇಟಿ ಮಾಡಿದಾಗ ಅವರಿಗೂ ಸಹ ಪಾಸಿಟಿವ್ ಆದಂತಹ ರೆಸ್ಪಾನ್ಸಸ್ ಸಿಕ್ಕಂಗಿದೆ. ಒಂದು ಕಡೆ ಸಚಿವ ಸಂಪುಟ ವಿಸ್ತರಣೆ ಮಾಡ್ಕೊಳ್ಳಿ, ನೋಡೋಣ, ನೀವೆಲ್ಲ ಸಿದ್ಧತೆ ಮಾಡ್ಕೊಂಡು ಬನ್ನಿ, ನಮಗೆ ಫೈನಲ್ ಲಿಸ್ಟ್ ಕೊಡಿ, ಆಮೇಲೆ ಮಾಡೋಣ ಅಂತ ಹೇಳಿ ಕಳಿಸಿದ್ದಾರೆ ಅಂತ ಒಂದ್ ಕಡೆ. ಆದ್ರೆ ಬಜೆಟ್ ನೀವೇ ಮಾಡಿ ರೆಡಿಯಾಗಿ ಅನ್ನೋದಕ್ಕೂ ಸಹ ಆಗ ಗ್ರೀನ್ ಸಿಗ್ನಲ್ ಸಿಕ್ತು. ಈಗ ಬಜೆಟ್ ಇನ್ನೇನು ಇನ್ನೊಂದು 10 ದಿನದಲ್ಲಿ ಮಂಡನೆ ಆಗಬೇಕು. ಆ ಬಜೆಟ್ ಅನ್ನ ಸಿದ್ದರಾಮಯ್ಯನವರೇ ಸಿದ್ಧಪಡಿಸ್ತಾ ಇರೋದು. ಹಾಗಾಗಿ ಅವರೇ ಮುಖ್ಯಮಂತ್ರಿ ಸದ್ಯಕ್ಕೆ ಅನ್ನೋದ್ರಲ್ಲಿ ಯಾವ ಮಾತು ಇಲ್ಲ. ಬಜೆಟ್ ಮುಗಿದ ತಕ್ಷಣನೇ ಏನಾದ್ರೂ
ಹೊಸ ಬೆಳವಣಿಗೆಗಳು ಆಗ್ತವೆ ಅನ್ನೋದಾದ್ರೆ ಈ ಕಡೆ ಇದು ಯಾವುದು ಸಂಪುಟ ವಿಸ್ತರಣೆ ಕಥೆ ಇದೆಯಲ್ಲ, ಸಂಪುಟ ವಿಸ್ತರಣೆಗೆ ಏನಾದ್ರು ಗ್ರೀನ್ ಸಿಗ್ನಲ್ ಸಿಕ್ಬಿಟ್ರೆ ಅವಾಗ ಏನು, ಅವಾಗ ಸಿದ್ದರಾಮಯ್ಯನವರು ಅಟ್ಲೀಸ್ಟ್ ಇನ್ನೊಂದು ವರ್ಷ ಆದ್ರೂ ಮುಂದುವರಿಯುವಂತಹ ಸಾಧ್ಯತೆ ಇರುತ್ತೆ. ಇದೆಲ್ಲದರ ನಡುವೆ ಫಾರಿನ್ ಟ್ರಿಪ್ ವರ್ಸಸ್ ರೆಸಾರ್ಟ್ ರಾಜಕಾರಣ ಆಗುವ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ. ಸಿದ್ದರಾಮಯ್ಯನವರ ಕಟ್ಟಾ ಬೆಂಬಲಿಗರಾಗಿರುವಂತಹ 25 ಜನ ಶಾಸಕರು ಮಂತ್ರಿಗಳು ಫಾರಿನ್ ಟ್ರಿಪ್ ಹೋಗ್ತಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಏನೋ ಹೈನುಗಾರಿಕೆ ಬಗ್ಗೆ ಸಂಶೋಧನೆ ಮಾಡ್ತಾರಂತೆ, ಅಥವಾ ಅಲ್ಲಿ ರಿಸರ್ಚ್ ಮಾಡ್ಕೊಂಡು ಬರಕ್ ಹೋಗ್ತಿದಾರಂತೆ. ಅದು ನೆಪ. ಬಟ್ ಎಲ್ಲರೂ ಸಹ ಆ ಗುಂಪಲ್ಲಿರುವಂತಹ 25 ಜನ ಸಹ ಸಿದ್ದರಾಮಯ್ಯನವರ ಟೀಮ್ನವರೇ ಇದ್ದಾರೆ. DKC ಟೀಮ್ ಅವರು ಒಬ್ರು ಇಲ್ಲ. ಆಗ ಅನುಮಾನಗಳು ಬರುತ್ತೆ, ಅಂದ್ರೆ ಅವ್ರು ಹೋಗಿ ಏನೋ ಒಂದು ಪ್ಲಾನಿಂಗ್ ಮಾಡ್ತಾರ ಅಂತ. ಈ ಕಡೆ DK ಶಿವಕುಮಾರ್ ಅವರ ಬಣದ ಅಥವಾ ಅವರ ಟೀಮ್ ಏನಿದೆ, ಅವರನ್ನ ಬೆಂಬಲಿಸುವವರು ಏನಿದ್ದಾರೆ, ಅವರಲ್ಲಿ ಸಾಕಷ್ಟು ಜನ ಎಲ್ಲೋ ಒಂದು ಹೋಟೆಲ್ ನಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿ ಒಂದು ಕಡೆ ಸೇರೋದಕ್ಕೆ ಪ್ಲಾನಿಂಗ್ ನಡೀತಾ ಇದೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಸೊ ಈ ಕಡೆ ಫಾರಿನ್ ಟ್ರಿಪ್, ಈ ಕಡೆ ರೆಸಾರ್ಟ್ ರೀತಿಯಾದಂತಹ ರಾಜಕಾರಣ DK ಶಿವಕುಮಾರ್ ಕಡೆಯಿಂದ. ಇದು ಸಹ ಕ್ಲಾಶಸ್ ಆಗುವಂತಹ ಸಾಧ್ಯತೆಗಳು ಮುಂದೆ ಇದೆ. ಈ ಕ್ಲಾಶ್ಗಳು ಹೀಗೆ ನಡೀತಾ ಇರಲಿ, ಸರ್ಕಾರಕ್ಕೆ ಯಾವುದೇ ಧಕ್ಕೆ ಆಗದೆ ಹೋದ್ರೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಮುಟ್ಟೋದಾಗ್ಲಿ, ಅವರನ್ನ ತೆರವುಗೊಳಿಸೋದಾಗ್ಲಿ ಮಾಡಕ್ ಹೋದ್ರೆ ಅಹಿಂದ ಮತಗಳು ಮತ್ತು ಅಲ್ಪಸಂಖ್ಯಾತರು, ದಲಿತರು, ಅಹಿಂದದಲ್ಲಿ ಎಲ್ರು ಬರ್ತಾರೆ, ಎಲ್ರೂ ಸಹ ಸಿಟ್ಟಾಗ್ತಾರೆ. ಅದಕ್ಕೆ ನಾವು ರಿಸ್ಕ್ ತಗೊಳ್ಳೋದು ಬೇಡ. ಹಾಗಂತ DK ಶಿವಕುಮಾರ್ ಅವರನ್ನು ಸಹ ತುಂಬಾ ಬೇಜಾರು ಮಾಡೋ ಮೂಲಕ ಅವರನ್ನ ಒಂದು ರೀತಿಯಾಗಿ ಕಳ್ಕೊಳ್ಳೋದು ಬೇಡ, ಅವ್ರ ಕಾನ್ಫಿಡೆನ್ಸ್ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಇಬ್ಬರಿಗೂ ಸಹ ಸಮಾಧಾನ ಆಗೋ ರೀತಿಯಲ್ಲಿ, ಖುಷಿಯಾಗೋ ರೀತಿಯಲ್ಲಿ ನಾವು ನಿಮಗೆ ಮಾಡ್ತೀವಿ ಅಂತ ಇವ್ರಿಗೆ, ನೀವೇ ಇರಿ ಅಂತ ಇವ್ರಿಗೆ ಹೇಳುವಂತಹ ಕೆಲಸವನ್ನ ಹೈಕಮಾಂಡ್ ಮಾಡ್ತಾ ಇದೆ ಅನ್ನುವ ಅನುಮಾನ ಬರೋದಕ್ಕೆ ಈ ಬೆಳವಣಿಗೆಗಳೇ ಕಾರಣ. ಯಾಕಂದ್ರೆ ಈ ಬೆಳವಣಿಗೆಗಳ ಮೇಲೆ ಯತೀಂದ್ರ ಅವರು ಬಾಯಿ ಮುಚ್ಕೊಂಡಿರ್ಬೇಕು ಅನ್ನೋದನ್ನ ಹೈಕಮಾಂಡ್ ಯಾವತ್ತೂ ಹೇಳಲಿಲ್ಲ. ಈ ಕಡೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಡಿ ಅಂತ ಈ ಬಣದವ್ರಿಗೂ ಹೇಳ್ತಿಲ್ಲ, ಆ ಬಣದವ್ರಿಗೂ ಹೇಳ್ತಿಲ್ಲ. ಬಟ್ ಅವರು ಭೇಟಿ ಆದಾಗ ಅವ್ರಿಗೆ ಇಲ್ಲ ನಿಮ್ಗೆ ಮಾಡ್ತೀವಿ, ನೀವೇ ಇರ್ತೀರಿ, ಈ ರೀತಿ ಮಾತ್ರ ಹೇಳ್ತಾ ಇದೆ. ಇದಿಷ್ಟು ಹೊಸ ಬೆಳವಣಿಗೆಗಳು. ಸೊ ಬಜೆಟ್ ಮುಗಿದ ನಂತರ ಏನೋ ದೊಡ್ಡದಾಗಿ ಬೆಳವಣಿಗೆ ಆಗುವ ಸೂಚನೆಗಳ ಇವೆಲ್ಲ ಗೊತ್ತಿಲ್ಲ. ಅದನ್ನ ಆಗ್ಲೇ ನಾವು ನೋಡ್ಬೇಕು. ಯಾಕಂದ್ರೆ ರಾಜಕೀಯದಲ್ಲಿ ಇವತ್ತು ಹೇಳಿದ್ದು ನಾಳೆ ಇರಲ್ಲ, ನಾಳೆ ಹೇಳಿದ್ದು ನಾಳಿದ್ದು ಇರಲ್ಲ. ಹಾಗಿರ್ಬೇಕಾದ್ರೆ ಯಾವುದು ಕನ್ಫರ್ಮ್ ಇಲ್ಲ. ಅದು ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಚೀಫ್ ಮಿನಿಸ್ಟರ್ ಆಗಿ ಯಾರು ಹೊಸದಾಗಿ ಬರ್ತಾರ, ಇರೋರು ಮುಂದುವರಿತಾರ, ಅದ್ರ ಬಗ್ಗೆ ಅಂತೂ ಯಾವುದೇ ರೀತಿಯಾದಂತಹ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಅಥವಾ ಭವಿಷ್ಯ ನುಡಿಯೋದು ಸಾಧ್ಯನೇ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಷ್ಟೇ. ಸೊ ಇದಿಷ್ಟು ಕಾಂಗ್ರೆಸ್ ಹೈಕಮಾಂಡ್ ಕಡೆಯಿಂದ ಆಗ್ತಿರುವ ಬೆಳವಣಿಗೆಗಳು ಅಥವಾ ಚಟುವಟಿಕೆಗಳಲ್ಲಿ ನಮಗೆ ಬರುವಂತಹ ಅನುಮಾನಗಳ ವಿಚಾರ ಮತ್ತು ಇಲ್ಲಿನ CM ಫೈಟ್ ಇದೆಯಲ್ಲ, ಅದರಲ್ಲಿ ಆಗ್ತಿರುವಂತಹ ಹೊಸ ಬೆಳವಣಿಗೆಗಳ ವಿಚಾರಗಳು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.